ಬಾಗೇವಾಡಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಅಖಂಡ ಕರ್ನಾಟಕ ರೈತ ಸಂಘ ರಾಜ್ಯ ಘಟಕ ಬೆಂಗಳೂರು ಕಾರ್ಯದರ್ಶಿಗಳಾದಂತಹ ಶ್ರೀ ಅರವಿಂದ ಕುಲಕರ್ಣಿ ಅವರು ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡುತ್ತಾ ಕೇಂದ್ರ ಸರ್ಕಾರ ಮೆಕ್ಕೆಜೋಳಕ್ಕೆ ₹2,400 ನಿಗದಿಪಡಿಸಿದರೂ ಕೂಡ ಜಿಲ್ಲೆಯಲ್ಲಿ ಖರೀದಿ ಕೇಂದ್ರ ಮಾತ್ರ ತೆರೆತಾ ಇಲ್ಲ. ಈ ಕೂಡಲೇ ಖರೀದಿ ಕೇಂದ್ರ ತೆರೆಯಬೇಕು ಅಂತ ಅಖಂಡ ಕರ್ನಾಟಕ ರೈತ ಸಂಘ ಸರ್ಕಾರವನ್ನು ಒತ್ತಾಯಿಸಿತು. ತೊಗರಿ ಬೆಳೆ ಸಂಪೂರ್ಣವಾಗಿ ಕೈಕೊಟ್ಟಿದ್ದು ಅಲ್ಪ ಸ್ವಲ್ಪ ಮೆಕ್ಕೆಜೋಳ ಬಂದಿದ್ರೂ ಕೂಡ ಅದಕ್ಕೆ ಸರಿಯಾದ ಬೆಲೆ ಸಿಗದಂತಾಗಿದೆ. ಹೊರಗಡೆ ನಿಗದಿಪಡಿಸಿದರೆ ₹1,600ರಿಂದ ₹1,800 ಮಾರಾಟ ಮಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹೀಗಾಗಿ ರೈತರು ಕೃಷಿಯಿಂದ ನಷ್ಟ ಅನುಭವಿಸುವಂತಾಗಿದೆ. ಪರಿಹಾರವೂ ಕೂಡ ಸರಿಯಾಗಿ ಬರ್ತಾ ಇಲ್ಲ. ಸಚಿವರು ಈ ಕಡೆ ಗಮನ ಹರಿಸ್ತಾ ಇಲ್ಲ ಅಂತ ಬರುವ ದಿನಗಳಲ್ಲಿ ಘೇರಾವ್ ಹಾಕುವ ಪರಿಸ್ಥಿತಿ ನಿರ್ಮಾಣವಾಗ್ತಾ ಇದೆ. ಕೂಡಲೇ ಸರ್ಕಾರವು ಮೆಕ್ಕೆಜೋಳಕ್ಕೆ ₹3,000 ದರವನ್ನು ನಿಗದಿ ಮಾಡಬೇಕು. ರಾಜ್ಯ ಸರ್ಕಾರವು ₹500 ಪ್ರೋತ್ಸಾಹ ಧನ ನೀಡಬೇಕು ಅಂತ, ಇಲ್ಲವಾದಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಧರಣಿ ಮುಂದುವರಿಸಲಾಗುವುದಂತ ಎಚ್ಚರಿಕೆಯನ್ನು ನೀಡಿದರು. ತಾಲೂಕು ಅಧ್ಯಕ್ಷ ಉಮೇಶ್ ವಾಲಿಕಾರ್ ಮಾತನಾಡಿದರು. ಹೊಣಕೇರಪ್ಪ ತೆಲಗಿ, ಗುರುಲಿಂಗಪ್ಪ ಪಡಸಲಗಿ, ಈರಣ್ಣ ದೇವರಗುಡಿ ಸೇರಿದಂತೆ ಅನೇಕರು ಪತ್ರಿಕಾಗೋಷ್ಠಿಯಲ್ಲಿ ಭಾಗಿಯಾಗಿದ್ದರು. ವರದಿ ಬಂದೆ ನವಾಜ್ ಕೋಳ್ಯಾಳ್. ವಿಜಯಪುರ ಜಿಲ್ಲೆ ಮೊದಲಿನಿಂದಲೂ ಬರಗಾಲ ಜಿಲ್ಲೆ ಅಂತಕ್ಕಂಥ ಒಂದು ಕುಖ್ಯಾತಿಗೆ ಒಳಗಾಗಿದ್ದು, ನಮ್ಮ ಜಿಲ್ಲೆಯಲ್ಲಿ ವಿಶೇಷವಾಗಿ 5 ನದಿಗಳು ಹರಿದು ಪಂಚ ನದಿಗಳ ಬೀಡು, 2ನೇ ಪಂಜಾಬ್ ಅಂತ ತಿಳ್ಕೊಂಡೇಳಿ ಇದನ್ನು ಕರೀತಾರೆ. ಇಷ್ಟೆಲ್ಲ ಇದ್ದರೂ ಸಹಿತ ನಮ್ಮ ಜಿಲ್ಲೆಯ ರೈತರಿಗೆ ಬಡತನ ಅನ್ನೋದು ತಪ್ಪಿಲ್ಲ. ಎಷ್ಟು ಬೆಳೆದರೂ ಕೂಡ ರೈತರು ಸಾಲದಿಂದ ಮುಕ್ತರಾಗಲಿಕ್ಕೆ ತಯಾರಿಲ್ಲ. ಒಂದು ರೀತಿಯಿಂದ ಸರ್ಕಾರಗಳು ರೈತರ ವಿಷಯದಲ್ಲಿ ಅವರ ಜೀವದ ಜೊತೆಗೆ ಚೆಲ್ಲಾಟ ಮಾಡೋದು ಒಂದು ಕಡೆ ಸರ್ಕಾರ ಮಾಡಿದರೆ, ಇನ್ನೊಂದು ಕಡೆ ಪ್ರಕೃತಿ ಕೂಡ ರೈತರ ವಿರುದ್ಧವಾಗಿ ಹೋಗ್ತಾ ಇದೆ. ಪ್ರತಿ ವರ್ಷವೂ ಕೂಡ ಒಂದಿಲ್ಲ ಒಂದು ರೀತಿಯಿಂದ ರೈತರ ಬೆಳೆಗಳು ಹಾನಿನೇ ಆಗ್ತಾ ಇದೆ. ಒಂದು ವರ್ಷ ವಿಪರೀತ ಮಳೆಯಿಂದಾಗಿ ಬೆಳೆದಂಥ ಎಲ್ಲ ಬೆಳೆಗಳು ಹಾಳಾಗಿ ಹೋಗ್ತವೆ, ನೀರಲ್ಲಿ ಅತಿಯಾದಂಥ ತೇವಾಂಶದಿಂದ. ಈ ಒಂದು ವಿಷಯದಲ್ಲಿ ಕೂಡ ರೈತರು ತೊಂದರೆಯನ್ನು ಅನುಭವಿಸ್ತಾ ಇದ್ದಾರೆ. ಒಂದೊಂದು ವರ್ಷ ಮಳೆ ಬರದೆ ಭೀಕರ ಬರಗಾಲದಿಂದಾಗಿ ಬಿತ್ತಂಥ ಬೆಳೆಗಳು ಸಂಪೂರ್ಣ ಕಮರಿ, ಅದು ಒಂದು ರೀತಿಯಿಂದ ಕೂಡ ರೈತರು ಇವತ್ತು ಕಂಗಾಲಾಗ್ತಾ ಇದ್ದಾರೆ. ಇವತ್ತಿನ ದಿನ ದೇಶಕ್ಕೆ ಅನ್ನವನ್ನು ಹಾಕುತ್ತಿರುವಂಥ ಅನ್ನದಾತ ಬಂಧುಗಳಿಗೆ ಬಹಳ ಅನ್ಯಾಯವಾಗ್ತಾ ಇದೆ. ಅದರಲ್ಲಿ ನಮ್ಮ ಉತ್ತರ ಕರ್ನಾಟಕ ಜಿಲ್ಲೆಗಳಿಗೆ ರೈತರಿಗೆ ಭಯಂಕರವಾದಂಥ ಕಷ್ಟ. ಯಾವುದೇ ರೀತಿಯಾಗಲಿ ರೈತರ ಮಕ್ಕಳಿಗೆ ಶಿಕ್ಷಣಕ್ಕೆ ದುಡ್ಡಿಲ್ಲ, ಮತ್ತು ಇನ್ನೊಂದು ಬಿತ್ತಿದಂಥ ಬೆಳೆಗಳಿಗೆ ಮತ್ತು ನೇಗಿಲಿ ಅವರು ಹೊಡೆದಂಥ ಹೊಲಗಳಲ್ಲಿ ನೇಗಿಲಿ ಖರ್ಚುಗಳು ಇವತ್ತು ಹೊಳ್ಳಿ ವಾಪಸ್ ಸಾಲವನ್ನು ಮಾಡಕತ್ತಾರೆ ರೈತರು. ಅದನ್ನು ಅರ್ಥ ಮಾಡಿಕೊಂಡು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯನವರು ಬೇಗನೆ ರೈತರ ಬೆಳೆಗಳಿಗೆ ತೊಗರಿ ಆಗಲಿ ಮೆಕ್ಕೆಜೋಳಕ್ಕಾಗಲಿ ಖರೀದಿ ಕೇಂದ್ರಗಳನ್ನ ಬೇಗನೆ ಸ್ಥಾಪನೆ ಮಾಡಬೇಕು. ಮತ್ತು ಇನ್ನೊಂದು ಮೆಕ್ಕೆಜೋಳಕ್ಕಾಗಲಿ ಹೆಚ್ಚಿನ ರೇಟ್ 2,400 ಐತಲ್ಲ, ಇದು ಏನೂ ಆಗಲ್ಲ. ಯಾಕಂದ್ರೆ ಈಗಾಗಲೇ ನಾನು ಒಂದು ಮೆಕ್ಕೆಜೋಳ ಬೆಳಿಬೇಕಾದ್ರೆ ಭಯಂಕರವಾದಂಥ ತೊಂದರೆ ಐತಿ. ಗೊಬ್ಬರ, ಬೀಜ, ಒಂದು ಬೀಜ ಕಂಪ್ನಿಯವ ಒಂದು ಬೀಜ ಕೊಡ್ಬೇಕಾದ್ರೆ 5 kg ಪ್ಯಾಕೆಟ್ ಬೀಜ ಇರ್ತೈತಿ. ಆ ಬೀಜ ಅವ ಏನು ಮಾಡ್ತಾನಂದ್ರೆ 5 kgಗೆ ₹2,400 ಕೊಡ್ತಾನೆ. ನಾವು ರೈತರು ಬೆಳೆದಂಥ ಒಂದು ಕ್ವಿಂಟಲ್ ಮೆಕ್ಕೆಜೋಳಕ್ಕೆ ಇವತ್ತಿನ ದಿನ ₹2,400 ಸಿಗ್ತಾ ಇಲ್ಲ. ಅದಕ್ಕೆ ಬೇಗ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಎಚ್ಚೆತ್ತುಕೊಂಡು, ಮತ್ತು ಇನ್ನೂ ಹಲವಾರು ಕಷ್ಟಗಳದ ರೈತರಿಗೆ ಈ ಹತ್ತಿ ಕೇಂದ್ರಗಳನ್ನ ತೆಗೆದಾರ. ಹತ್ತಿ ಕೇಂದ್ರಗಳನ್ನ ತೆಗೆದ್ರು ಕೂಡ ಅಲ್ಲಿ ಏನಾಗತ್ತಿದೆ ಅಂದ್ರೆ ಅಲ್ಲಿ ಒಂದು 3 ನಿಮಿಷ ಸಮಯ ಕೊಡ್ತಾರ ಬುಕ್ ಮಾಡಾಕ. ಆ 3 ನಿಮಿಷ ಸಮಯ ಸಾಲಲ್ಲ. ಅದಕ್ಕೋಸ್ಕರ ಅದನ್ನು ಕೂಡ ನಮ್ಮ ರಾಜ್ಯದ ಜಿಲ್ಲಾಧಿಕಾರಿಗಳಾಗಿರ್ಬೋದು ಅದನ್ನು ಅರ್ಥ ಮಾಡಿಕೊಂಡು ಆ 3 ನಿಮಿಷ ಸಮಯವನ್ನು ಒಂದು 10 ನಿಮಿಷ 20 ನಿಮಿಷ ಸಮಯವನ್ನು ಕೊಡುವಂಥ ನಿಗದಿ ಮಾಡ್ಬೇಕಂತ ಹೇಳಿ ಕೇಳ್ಕೊತಾ ಇದ್ದೀವಿ.